ಮುಡಾ ಸೈಟ್ ವಾಪಸ್ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ನಿನ್ನೆ ಪತ್ರ ಬರೆದಿದ್ದಾರೆ. ಮುಡಾಗೆ ಪಾರ್ವತಿಯವರ ಪತ್ರದ ಬಳಿಕವೂ ಕೂಡ ಲೋಕಾಯುಕ್ತ ತನಿಖೆ ಇವತ್ತಿಂದ ಆರಂಭ ಆಗಿದೆ. 7:30ಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕಚೇರಿಗೆ ಬರೋದಕ್ಕೆ ಹೇಳಿದ್ರು. ಅದರಂತೆ ಬಂದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸ್ನೇಹಮಯಿ ಕೃಷ್ಣರ ಬಳಿ ಮುಡಾ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿದ್ದಾರೆ. ಅದಾದ ಮೇಲೆ ಪಾರ್ವತಿಯವರನ್ನ ಕರೀತಾರೆ. ಬಳಿಕ ಸಿದ್ದರಾಮಯ್ಯನವರನ್ನ ಕರೆಯಬಹುದು. ಪತ್ನಿ ಪಾರ್ವತಿಯವರ ವಿಚಾರಣೆ ಸಾಧ್ಯತೆ ಇದೆ. ಎಸ್ಪಿ ಉದೇಶ್ ಮತ್ತೆ ಡಿವೈಎಸ್ಪಿ ಮಾಲ್ತೇಶ್ ಅವರ ನೇತೃತ್ವದಲ್ಲಿ ಸದ್ಯ ವಿಚಾರಣೆ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿನಿಂದ. ರವಿ, ಇದಕ್ಕೆ ಮುಂಚೆ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹೋಗೋ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸ್ತಾ ಇದ್ರಿ. ಸುಮಾರು 1-1.5 ತಾಸು ಆಗಿದೆ. ಈಗ ಏನಾದ್ರೂ ತಿಳಿದು ಬರ್ತಾ ಇದೆಯಾ ವಿಚಾರಣೆ ಹೇಗೆ ಸಾಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ? ವಿಜಯ್, ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಮೊದಲ ಹಂತದಲ್ಲಿ ಈ ಸೈಟ್ಗಳು ಇರುವಂತಹ ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಅಂದ್ರೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಬಾಮೈದ ಅವರು ಪರ್ಚೇಸ್ ಮಾಡಿದ್ರು ಎನ್ನಲಾದಂತಹ ಸರ್ವೆ ನಂಬರ್ 464ರ ಸೈಟ್ನ ಸ್ಥಳದಲ್ಲಿದ್ದೀವಿ. ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ 20ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ. ಇನ್ನು ಆ ಸ್ಥಳದಲ್ಲಿದ್ದೀನಿ, ಅಂದ್ರೆ ಆ ಸೈಟ್ಗಳು ಇರುವಂತಹ ಸ್ಥಳಗಳಿದ್ದೀನಿ. ಸೈಟ್ ಈಗ ಇನ್ನು ಖಾಲಿಯಾಗಿದೆ. ಇಲ್ಲಿ ಸೈಟ್ಗಳು ಖಾಲಿ ಇದ್ದಾಗಲೂ ಕೂಡ ವಿಜಯನಗರದಲ್ಲಿ ಸೈಟ್ಗಳನ್ನ ನೀಡಿದ್ರು ಅನ್ನೋದು ಕೂಡ ಒಂದು ಆರೋಪ ಇತ್ತು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಸರ್ವೆ ನಂಬರ್ 464. ಈ ತುದಿಯಿಂದ ಹಿಡಿದು ಅಲ್ಲಿ ಬೇಲಿ ಇರುವವರೆಗೂ ಕೂಡ, ಅಂದ್ರೆ ಅನತಿ ದೂರದವರೆಗೂ ಕೂಡ ಈ ಸ್ಥಳ ಇದೆ. ಇದೇ ಸರ್ವೆ ನಂಬರ್ 464. ಅದರ ಪಕ್ಕದಲ್ಲಿ 462 ಇದೆ. ಈ ಎರಡೂ ಜಮೀನುಗಳು ಮೊದಲಿಗೆ ಗೊಂದಲಕ್ಕೆ ಕಾರಣ ಆಗಿತ್ತು. ಯಾವುದಿದು ಜಮೀನು ಅಂತೇಳಿ. ಈಗ ಅಂತಿಮವಾಗಿ 464ರ ಜಮೀನ ಬಳಿ ಲೋಕ ಅಧಿಕಾರಿಗಳು ಆಗಮಿಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನ ಸುತ್ತುವರಿದಿದ್ದಾರೆ. ನಕ್ಷೆಯನ್ನ ಹಿಡಿದು ಸ್ನೇಹಮಯಿ ಕೃಷ್ಣ ಅವರು ಅದನ್ನ ವಿವರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಯಾವ್ಯಾವ ಸೈಟ್ಗಳಿದೆ, 464ರ ಸೈಟ್ ಯಾವುದು, ಅದರಲ್ಲಿ ಎಷ್ಟು ಸೈಟ್ಗಳನ್ನ ಮಾಡಿದ್ದಾರೆ, ಸೈಟ್ಗಳು ಖಾಲಿ ಇದೆಯಾ, ಈ ಭೂಮಿ ಯಾರಿಗೆ ಸಂಬಂಧಪಟ್ಟಿದ್ದು, ಮೂಲ ದಾಖಲಾತಿಗಳೇನು, ಯಾರ ಅವಧಿಯಿಂದ ಈ ಸೈಟ್ಗಳು ಯಾರ ಅವಧಿಗೆ ಹೇಗೆ ಬಂದಿದೆ, ಹೀಗೆ ಎಲ್ಲ ಅಂಶಗಳನ್ನು ಕೂಡ ವಿವರವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ತನಿಖಾಧಿಕಾರಿಗಳು ಮಾಧ್ಯಮದವ್ರನ್ನ ಕೊಂಚ ದೂರ ಇರುವಂತೆ ಮನವಿಯನ್ನು ಮಾಡಿದ್ರು. ಅದರ ಅನ್ವಯ ದೂರದಿಂದಲೇ ಅವರನ್ನ ತೋರಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೀವಿ. ಅಂದರೆ ಮೊದಲಿಗೆ ಅವರು ಒಂದಷ್ಟು ಸ್ಕೆಚ್ ಕಾಪಿಗಳು, RTC, ಅಲ್ಲಿರುವಂತಹ ಹಕ್ಕುಪತ್ರಗಳು ಎಲ್ಲವನ್ನು ಕೂಡ ಗಮನಿಸಿದ್ದಾರೆ. ಆ ಅಂಶಗಳನ್ನು ಗಮನಿಸಿಯೇ ಸದ್ಯ ಈಗ ಅವರು ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ವಿಚಾರಣೆಗೆ ಒಳಪಡಿಸುವುದರ ಜೊತೆಗೆ ಅವರು ಸುದೀರ್ಘವಾಗಿ ಮಾತನಾಡುವಂಥ ಕೆಲಸಕ್ಕೆ, ಅಂದರೆ ಈ ಭೂಮಿಯ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಮೊದಲ ಹಂತದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸದ್ಯ ನೋಟಿಸನ್ನು ನೀಡಿ ಕರೆಸ್ಕೊಳ್ಳುವಂಥ ಕೆಲಸಕ್ಕೆ ಲೋಕಾಧಿಕಾರಿಗಳು ಮುಂದಾಗಿದ್ರು. ಎರಡನೇ ಹಂತದಲ್ಲಿ ಈಗ ಮೂಡಾದ ಅಧಿಕಾರಿಗಳಿಗೆ ನೋಟಿಸನ್ನು ಜಾರಿ ಮಾಡ್ತಾರೆ. ಮೂರನೇ ಹಂತದಲ್ಲಿ ಮೂಡಾದ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರಿಗೆ ನೋಟಿಸನ್ನು ಜಾರಿ ಮಾಡ್ತಾರೆ. ನಂತರ ಅವರನ್ನ ಬರಮಾಡಿಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನು ನಾಲ್ಕನೇ ಹಂತವಾಗಿ ಈ ಪ್ರಕರಣದಲ್ಲಿ ದೂರು ದಾಖಲಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ BN ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ A4 ಆರೋಪಿ ಹಾಗೂ ಈ ಜಮೀನನ್ನು ಮಾರಾಟ ಮಾಡಿರುವಂತಹ ದೇವರಾಜು, ಈ ನಾಲ್ವರನ್ನು ಕೂಡ ನೋಟಿಸನ್ನು ನೀಡ್ತಾರೆ. ನೋಟಿಸನ್ನು ನೀಡಿ ಕರೆತಂದು ಅವ್ರನ್ನ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಮೊದಲಿಗೆ ನೋಟಿಸನ್ನು ಸರ್ವ್ ಮಾಡ್ತಾರೆ. ನೋಟಿಸ್ ಸರ್ವ್ ಮಾಡಿದ ಬಳಿಕ ಅವರು ಲೋಕ ಕಚೇರಿಗೆ ಬರಬೇಕಾಗುತ್ತೆ. ಕಚೇರಿಗೆ ಬಂದಾಗ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅಗತ್ಯವಿದ್ದರೆ ಅವರು ಸ್ಥಳ ಮಹಾಜರಿಗೂ ಕೂಡ ಕರೆದುಕೊಂಡು ಬರ್ತಾರೆ. ಅಂದರೆ ಸರ್ವೆ ನಂಬರ್ 464 ಹಾಗೂ ವಿಜಯನಗರ 2 ಸ್ಥಳಗಳಿಗೂ ಕೂಡ ಕರೆದುಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಹಂತ ಹಂತವಾಗಿ ಈಗ ಪ್ರಕ್ರಿಯೆಗಳು ಆರಂಭ ಆಗಿದೆ. ಮೊದಲ ಹಂತದಲ್ಲಿಯೇ ಈಗ ಮೊದಲ ದಿನದಲ್ಲಿಯೇ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿ ಬೆಳಗ್ಗೆ ವಿಚಾರಣೆಗೆ ಒಳಪಡಿಸಲಾಯಿತು. ಸ್ನೇಹಮಯಿ ಕೃಷ್ಣ ಅವರಿಗೆ ನೇರವಾಗಿ ಸ್ಥಳ ನಿಮಗೆ ಗೊತ್ತಾ ಅನ್ನೋ ಪ್ರಶ್ನೆಯನ್ನ ತನಿಖಾಧಿಕಾರಿಯಾಗಿರುವಂತಹ SP ಉದೇಶ್ ಅವರು ಮೊದಲಿಗೆ ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೌದು ಸ್ಥಳ ಗೊತ್ತು ಅಂತ ಹೇಳಿದ ಕಾರಣಕ್ಕಾಗಿಯೇ ಈಗ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಸ್ಥಳದಲ್ಲಿ 462ನೇ ಸರ್ವೆ ನಂಬರ್ನ ಬಳಿ ಬಂದು, ಇದು 400 ಸರ್ವೆ ನಂಬರ್ 462 ಹಾಗೂ ಪಕ್ಕದಲ್ಲಿರೋದು 464. ಈ ಎರಡು ಸೈಟ್ಗಳ ನಡುವೆ ಗೊಂದಲ ಇತ್ತು. ಈಗ ಇದು ಗೊಂದಲ ಕ್ಲಿಯರ್ಡ್ ಆಗಿದೆ, ನೀವು ನೋಡಿ ಅಂತ ಹೇಳಿ ಅವರು ಖುದ್ದು ನಕ್ಷೆಯನ್ನು ಹಿಡಿದು ತೋರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈ ಒಂದು ಸ್ಥಳ ಅಂದ್ರೆ
ಇಲ್ಲಿ 3 ಎಕರೆ 14 ಗುಂಟೆ ಸ್ಥಳ ಇದೆ. 3 ಎಕರೆ 14 ಗುಂಟೆ ಸ್ಥಳವನ್ನ ಈಗಾಗಲೇ ಡೆವಲಪ್ ಮಾಡಿದ್ದೀವಿ ಅಂತ ಹೇಳಿ ಮೂಡಾದ ಅಧಿಕಾರಿಗಳು ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಡೆವಲಪ್ ಮಾಡಿ ಸೈಟ್ಗಳನ್ನು ಮಾಡಿದ್ದಾರೆ, ಆದರೆ ಸೈಟ್ಗಳನ್ನ ಹಂಚಿದ್ದಾರೆ ಕೂಡ, ಆದರೆ ಯಾರು ಕೂಡ ಇಲ್ಲಿ ವಾಸ ಇಲ್ಲ, ಅಂದ್ರೆ ಮನೆಗಳನ್ನು ಕೂಡ ಕಟ್ಟಿಲ್ಲ. ಎಲ್ಲವೂ ಕೂಡ ಈ ಸ್ಥಳದಲ್ಲಿ ಖಾಲಿಯಾಗಿದೆ. ಪಕ್ಕದಲ್ಲಿ ದೂರದಲ್ಲಿ ಅಲ್ಲಲ್ಲಿ ಒಂದೊಂದು ಮನೆಗಳಿವೆ. ಆದರೆ ದೂರದಲ್ಲಿ ಅಂದ್ರೆ ಈಗಿರುವಂತಹ ಸರ್ವೆ ನಂಬರ್ 464ರಲ್ಲಿ ಯಾವುದೇ ನಿವೇಶನಗಳನ್ನು ಕೂಡ ಈವರೆಗೆ ಕಟ್ಟಿಲ್ಲ. ಅಂದ್ರೆ 3 ಎಕರೆ 14 ಗುಂಟೆ ಹೀಗೆ ಖಾಲಿ ಇದೆ. ಹೀಗಾಗಿಯೇ ಈ ಒಂದು ಜಮೀನಿನ ಒಂದು ಅನುಮಾನ ಈಗ ಎಲ್ಲರಲ್ಲೂ ಕೂಡ ದಟ್ಟವಾಗಿ ಕಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.